ವರಿಷ್ಠರನ್ನ ಭೇಟಿಯಾಗಿದ್ದೀವಿ. ನಮ್ಮ ಶ್ರಮ ಇರುತ್ತೆ, ಶ್ರಮ ಇದ್ದಲ್ಲಿ ಫಲ ಇರುತ್ತೆ. ದೇವರು ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ, ಕೇವಲ ಅವಕಾಶ ಮಾತ್ರ ಕೊಡುತ್ತಾನೆ. ಇವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅನುಭವದಿಂದ ಬಂದಿರತಕ್ಕಂತಹ ನಡೀತಾ ಇರುವಂತಹ ಬೆಳವಣಿಗೆಗಳ ಆಧಾರದ ಮೇಲೆ ಕಂಡುಕೊಂಡಿರ್ತಕ್ಕಂತಹ ಬಹಳ ಪ್ರಮುಖವಾಗಿರುವಂತಹ ಫಿಲಾಸಫಿ ಅದು. ಯಾಕೆಂದರೆ ಅವ್ರಿಗೆ ಯಾವುದೇ ವಿಚಾರಗಳನ್ನು, ಯಾಕಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಸೆಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ತತ್ವಗಳ ಮೂಲಕವಾಗಿ ಅದನ್ನು ಹೇಳಬೇಕಾಗತ್ತೆ. ಅಂಥದ್ದೇ ತತ್ವಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತದ್ದು ಸ್ಪಷ್ಟ ಇದೆ. ಯಾಕಂದರೆ ಅವರ ಮಾತುಗಳು, ಅವರ ಓಡಾಟ, ಅವರ ನಗು, ಅವ್ರಿಗಿರ್ತಕ್ಕಂತಹ, ಯಾಕಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಅವ್ರದ್ದಿರುವಂಥದ್ದು. ನಾವು ಕನಕಪುರದಿಂದ ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅನ್ನುವಂತಹ ಮಾತುಗಳನ್ನು ಸುಮಾರು 7 ವರ್ಷದ ಹಿಂದೆ ಅವರು ಬಹಿರಂಗವಾಗಿ ಹೇಳಿಕೊಂಡಾಗ ಇದಕ್ಕೆ ಕಾರಣ ಇತ್ತು, ಬಲವಾದಂತಹ ಕಾರಣ ಇತ್ತು. ಸುಮ್ಮನೆ ಅವರು ಅದನ್ನು ಹೇಳಿರಲಿಲ್ಲ. ಅಲ್ಲಿನ ನಂತರವೂ ಕೂಡ ಇಂತಹ ಮಾತುಗಳನ್ನು ಅನೇಕ ಸಂದರ್ಭಗಳಲ್ಲಿ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ. ಈಗ ಮತ್ತೆ 2 ದಿವಸಗಳ ಪ್ರವಾಸವೂ ಕೂಡ ಆಗಿದೆ. ಡಿ ಕೆ ಶಿವಕುಮಾರ್ ಅವರ 2 ದಿನ ದೆಹಲಿ ಪ್ರವಾಸ, ಈ ಬಾರಿ ಅವರು ಬಹಳ ಖುಷಿಯ ಮೂಡ್ನಲ್ಲಿ ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ಅವರ ಮುಖದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಗುವನ್ನು ಅವರು ಇಟ್ಕೊಂಡೇನೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಶಿವಕುಮಾರ್ ಅವರ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಆಪ್ತರು ವಿದೇಶಕ್ಕೆ ಹೋಗುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ನಿಜಕ್ಕೂ ಹೋಗ್ತಾರಾ? ಕೋರ್ಟ್ ನಿಂತವರಲ್ಲಿ ಹಿಂದೇಟು ಹಾಕ್ತಾ ಇರುವಂಥವ್ರು ಎಷ್ಟು ಮಂದಿ, ಇದನ್ನು ಕೂಡ ನೋಡಬೇಕು. 1000 ದಿನಗಳ ಸಮಾರಂಭ ಅಥವಾ 1000 ದಿನಗಳ ಸಂಭ್ರಮವನ್ನು ಆಚರಿಸ್ಕೊಳ್ಳೋದಕ್ಕೆ ಸರ್ಕಾರ ಸಜ್ಜಾಗಿರುವಾಗಲೇ ಸಾವಿರಾರು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರಗಳು, ಅಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಕರ್ನಾಟಕದ ಜನ 136 ಸೀಟ್ಗಳನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದಾಗ ಒಂದು ಸ್ಥಿರ ಆಡಳಿತ, ಸ್ವಚ್ಛ ಆಡಳಿತ, ಸುಭದ್ರ ಆಡಳಿತ, ದೂರದೃಷ್ಟಿಯ ಆಡಳಿತ, ಸಮರ್ಪಕ ಆಡಳಿತ, ಇವುಗಳನ್ನು ನಿರೀಕ್ಷೆ ಮಾಡಿಯೇ ಕೊಟ್ಟಿರುವುದೇ ಹೊರತು ಬೇರೆ ಯಾವ ಕಾರಣಕ್ಕಾಗಲ್ಲ. ನಾಯಕತ್ವದ ನಿರ್ಧಾರಗಳನ್ನು ಆ ಪಕ್ಷ ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಳ್ತಾ ಇದೆಯಾ? ಈ ಗೊಂದಲಗಳು ಯಾಕೆ? ಈ ಎಲ್ಲ ಪ್ರಶ್ನೆಗಳ ನಡುವೆ ಶಿವಕುಮಾರ್ ಅವರು ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡ್ತಾ ಇದ್ದಾರೆ. ಹಾಗಾದರೆ ಏನು ಅವರ ಆಕಾಂಕ್ಷೆಗಳು ಏನು ಅನ್ನೋದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ಜೊತೆಗೂ ಕೂಡ ಅವರ ಮಾತುಕತೆ ಇವತ್ತು ದೆಹಲಿಯಲ್ಲಿ ನಡೆದಿದೆ. ದೆಹಲಿಯಲ್ಲಿ ಇವತ್ತು ಪ್ರಿಯಾಂಕಾ ಗಾಂಧಿಯವರ ಜೊತೆ ಕೂಡ ಮಾತುಕತೆ ಮಾಡಿದ್ದಾರೆ. ಸಹಜವಾಗಿಯೇ ಪ್ರಿಯಾಂಕಾ ಗಾಂಧಿಯವರ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಅಣ್ಣ ತಮ್ಮ ಇಬ್ಬರೂ ಕೂಡ ಸಪರೇಟಾಗಿ ಮಾತುಕತೆ ನಡೆಸಿರೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದಾಗಿ ತಮ್ಮ ಅಹವಾಲುಗಳನ್ನು ಅವರ ಮುಂದಿಡುವ ಪ್ರಯತ್ನ ಮಾಡಿದ್ದಾರೆ. ದಿಲ್ಲಿ ಟೂರ್ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿಯೇ ಇದೆ. ಯಾಕಂದರೆ ಸದ್ಯಕ್ಕಂತೂ ಅವರು ನೇರವಾದಂತಹ ಮಾತುಗಳನ್ನು ಹೇಳ್ತಾ ಇಲ್ಲ. ಶಿವಕುಮಾರ್ ಅವರು ಬಹಳಷ್ಟು ಕಡೆಗಳಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಬೆಳಕು ಆ ಕಡೆಗೂ ಬರ್ತಾ ಇದೆ, ಕತ್ತಲು ಈ ಕಡೆಗೂ ಕೂಡ ಇರುತ್ತೆ. ಹೀಗಿರುವಾಗ ಯಾವ ಸ್ವರೂಪದಲ್ಲಿ ಮುಂದೇನು ಅನ್ನುವಂಥದ್ದಕ್ಕೆ ಸಂಪೂರ್ಣವಾದಂತಹ ಉತ್ತರ ಸಿಗ್ತಾ ಇಲ್ಲ. ಆದರೆ ಬದಲಿಗೆ ಅವರು ಬೇರೆ ಬೇರೆ ಅಂಶಗಳನ್ನು ಅಥವಾ ರೂಪಕಗಳನ್ನು ಬಳಕೆ ಮಾಡಿ ಅವರು ಮಾತಾಡ್ತಾ ಇದ್ದಾರೆ. ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾರ್ಯ, ಇದು ಕೂಡ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಬೆಳವಣಿಗೆ. ಯಾಕಂದರೆ ಸ್ವಾಮಿ ಕಾರ್ಯ ಅಂದರೆ ಹೈಕಮಾಂಡ್ನ ಕೆಲಸವೂ ಕೂಡ ಮಾಡೋದಕ್ಕೆ ಹೋಗಿದ್ದಾರೆ ಅವರು. ಅಸ್ಸಾಂ ಚುನಾವಣೆಗೆ ಅವರು ವೀಕ್ಷಕರಾಗಿದ್ದಾರೆ. ಹೀಗಾಗಿ ಅಸ್ಸಾಂ ಚುನಾವಣೆಯ ದೃಷ್ಟಿಯಿಂದ ವೀಕ್ಷಕರಾಗಿ ಹೋಗಿ ಅವರು ಸಭೆ ಕೊಡ್ತಾಗ ಸ್ವಕಾರ್ಯದ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ತನ್ನ ಸ್ಥಾನಮಾನದ ವಿಚಾರದಲ್ಲೂ ಕೂಡ ಅವರಿಗೆ ಇದು ಒಂದು ವಿಶೇಷವಾದಂತಹ ಒಂದು ಅವಕಾಶ ಸಿಕ್ಕಿರೋದು ಅಂತ ಹೇಳಿದ್ರೆ, ಸಾಮಾನ್ಯ PCC ಅಧ್ಯಕ್ಷರಿಗೆ ನೇರವಾಗಿ ಎಂಟ್ರಿ ಇದ್ದೇ ಇರುತ್ತೆ AICCಯಲ್ಲಿ. ಆದರೆ ಈಗ ಬಹಳಷ್ಟು ಬಾರಿ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಅಸ್ಸಾಂ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ತಮ್ಮ ವಿಚಾರವನ್ನು ಕೂಡ ಹೇಳ್ಕೊಳ್ತಾರೆ. ಸಿಎಂ ಪಟ್ಟಕ್ಕಾಗಿ ಹೈಕಮಾಂಡ್ ಮುಂದೆ DK ಪ್ರಬಲ ಹಕ್ಕೊತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಕಾಯುವಿಕೆ ಅದಕ್ಕೂ ಒಂದು ತಾಳ್ಮೆ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಬಹಿರಂಗವಾಗಿ ಆಗಿದ್ದಾವೆ. ಇದರಲ್ಲಿ ಮುಚ್ಚುಮರೆ ಯಾವುದೂ ಇಲ್ಲ. ಈಗ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಆಸೆ ಇಲ್ವಾ ಅಂತ ಕೇಳಿದರೆ ಆ ಪ್ರಶ್ನೆಯಾಗಿ ಉಳಿದಿಲ್ಲ. ಈಗ ಅವರ ಆಸೆಯನ್ನು ಅವರು ನಾನಾ ಸ್ವರೂಪಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಅವರು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಮುಂದೆ DK ಬ್ರದರ್ಸ್ ಅವರು ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ. ಒಂದು DK ಸುರೇಶ್ ಅವರಿಗೆ KMFನ ಅಧ್ಯಕ್ಷ ಸ್ಥಾನಕ್ಕೆ ಬೇಕಂತ ಟ್ರೈ ಕೂಡ ನಡೀತಾ ಇದೆ ಪ್ಯಾರಲಲ್ ಆಗಿ. ಆದರೆ ಅದೇ ಸಂದರ್ಭದಲ್ಲಿನೇ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂತಹ ವಿಚಾರದಲ್ಲಿ ಅವರು ಬಹಳ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. 2.5 ವರ್ಷ ಅಂತ ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು,
ಯಾಕಂದ್ರೆ ಆ ಮಾತುಕತೆ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಕೂಡ ಇದ್ರು. ಅಲ್ಲಿ ನಿಜಕ್ಕೂ 2.5 ವರ್ಷದ ಮಾತಾಗಿತ್ತಾ ಇಲ್ವಾ ಅನ್ನೋದನ್ನ ಶಿವಕುಮಾರ್ ದೃಢಪಡಿಸಬೇಕು, ವೇಣುಗೋಪಾಲ್ ಅವರು ದೃಢಪಡಿಸಬೇಕು, ಸಿದ್ದರಾಮಯ್ಯ ಅವರು ದೃಢಪಡಿಸಬೇಕು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ದೃಢಪಡಿಸಬೇಕು. ಆದರೆ ಶಿವಕುಮಾರ್ ಅವರ ಕಡೆಯ ಅಭಿಪ್ರಾಯದ ಪ್ರಕಾರ 2.5 ವರ್ಷ ಮಾತುಕತೆ ಆಗಿತ್ತು. ಅಲ್ಲಿ ಆ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾತು ಕೊಟ್ಟಿದ್ರು. 2.5 ವರ್ಷದ ನಂತರ ಅಧಿಕಾರ ಬಿಟ್ಟುಕೊಡೋದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಮಾತು ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರ ಮಾತು ಹಾಗೂ ನಿಮ್ಮೆಲ್ಲರ ಆಶ್ವಾಸನೆಯಂತೆ ನಾವು ನಡ್ಕೊಂಡು ಬಂದಿದ್ದೇವೆ. ನಾವು ಸುಮ್ಮನೆ ಕುಳಿತಿರಲಿಲ್ಲ, ನಾವು ಯಾವುದೇ ರೀತಿಯಿಂದ ಡಿಸ್ಟರ್ಬ್ ಮಾಡಿಲ್ಲ. ಪಕ್ಷದ ಪರವಾಗಿ ನಿಂತಿದ್ದೀವಿ, ಸರ್ಕಾರದ ಪರವಾಗಿ ನಿಂತಿದ್ದೀವಿ, ಎಲ್ಲವೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಹೀಗಿರುವಾಗ 2.5 ವರ್ಷ ಮುಗಿದಿದೆ, ಮಾತು ಕೊಟ್ಟಂತೆ ಅಧಿಕಾರ ಹಸ್ತಾಂತರ ಆಗಲಿ. ಮಾತು ಕೊಟ್ಟಿದ್ದೀರಿ, ಅದರ ಪ್ರಕಾರ ಅಧಿಕಾರ ಹಸ್ತಾಂತರ ಆಗಲಿ. ನಮ್ಮೊಳಗೆ ನಡೀತಾ ಇರುವಂತಹ ವ್ಯವಹಾರ ಇದು, ನಮ್ಮೊಳಗೆ ನಡೀತಿರುವಂತಹ ಮಾತುಕತೆ ಇದು, ನಮ್ಮೊಳಗೆ ನಡೆದಿರತಕ್ಕಂತಹ ವಿಶ್ವಾಸದ ಮೇಲೆ ಆಗಿರುವಂತಹ ಮಾತುಕತೆಗಳಿವೆ. ಅದರ ಪ್ರಕಾರ ನಡ್ಕೊಳ್ಳಿ. ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೂ ಕೂಡ ಈ ವಿಚಾರ ಬಹಳ ಮುಖ್ಯ. ಸಿಎಂ ಅವರನ್ನ ಕರೆಸ್ಕೊಂಡು ಅಧಿಕಾರ ಹಸ್ತಾಂತರದ ಬಗ್ಗೆ ನೀವು ಮಾತಾಡಿ, ಒಂದು ಕ್ಲಾರಿಟಿಯನ್ನು ಕೊಡಿ. ಯಾವಾಗ ಅವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅಂತ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಿ. ಅವ್ರನ್ನ ಕರೆಸಿ ಮಾತಾಡಿ. ಆಗುತ್ತೋ ಆಗಲ್ವೋ ಅದನ್ನಾದರೂ ಸ್ಪಷ್ಟವಾಗಿ ಹೇಳಿಬಿಡಿ. ನೀವು ನಿಜಕ್ಕೂ ಕೂಡ ಅಧಿಕಾರ ಹಸ್ತಾಂತರ ಮಾಡಿಸ್ತೀರಾ, ಮಾಡಲ್ವಾ? ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ಎಷ್ಟು ದಿವಸ ನೀವು ನಮ್ಮನ್ನು ಓಡಾಡುವಂಗೆ ಮಾಡ್ತೀರಿ? ಯಾಕಂದರೆ ಇಲ್ಲಿ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿರೋದು ಹೈಕಮಾಂಡ್ ಜವಾಬ್ದಾರಿ. ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅಥವಾ ಮುಖ್ಯಮಂತ್ರಿ ಮಾಡಲ್ಲ, ನೀವು PCC ಅಧ್ಯಕ್ಷರಾಗಿ ಮುಂದುವರಿರಿ, ಅಥವಾ ನೀವು PCC ಅಧ್ಯಕ್ಷರಾಗಿ ಬೇಡ, ಕೇವಲ ಉಪಮುಖ್ಯಮಂತ್ರಿಯಾಗಿ ಮಾತ್ರ ಮುಂದುವರಿಲಿ. ಯಾವುದನ್ನಾದ್ರೂ ಒಂದು ಸ್ಪಷ್ಟತೆ ಏನಾದರೂ ಅವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಇಲ್ಲದೆ ಹೋದರೆ ಅವರು ಕೂಡ ಎಷ್ಟು ದಿವಸ ಈ ಎಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಹೋಗಬೇಕಲ್ವಾ? ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ರಾಜಕಾರಣಿ, ಅವರ ವರ್ಚಸ್ಸಿಗೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ವಿಚಾರಗಳು ಪದೇ ಪದೇ ಚರ್ಚೆ ಆಗ್ತಾ ಇರುವಂಥದ್ದು, ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆಗಳು ನಡೀತಾ ಹೋಗುವಂಥದ್ದು. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ಆಗಿದೆ, ಅದರ ಪ್ರಕಾರ ನಡ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು DK ಬ್ರದರ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ನಡೀತಿರೋದು. ಈಗ ರಾಹುಲ್ ಗಾಂಧಿ ಅವರ ಕಡೆ ಬೊಟ್ಟು ತೋರಿಸುವಂಥದ್ದು ಕೂಡ ಶೋಭೆ ತರುವುದಿಲ್ಲ. ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅನ್ನುವಂಥ ರೀತಿಯಲ್ಲಿ ಈಗ ಹೇಳುವಂಥದ್ದು ಸರಿಯಲ್ಲ. ಇದು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂತಹ ಕಾಲ ಅನ್ನುವಂಥದ್ದು ಶಿವಕುಮಾರ್ ಅವರ ಕಡೆಯಿಂದ ಇರುವಂತಹ ಒತ್ತಾಯ. ಆದರೆ ಇದೆಲ್ಲ ಒಳಗಡೆ ಆದರೆ ಹೊರಗಡೆ ಶಿವಕುಮಾರ್ ಅವರು ಬಂದಾಗ ಏನು ಮಾತಾಡಿದ್ರೆ ಅನ್ನೋದು ನನಗೆ ಅದೇನಿಲ್ಲ. ನಮ್ಮ ಲೀಡರ್ಸು ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡಲೇಬೇಕು. ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಟಜಲ್ ಇಸ್ ದೇರ್ ಬಿಟ್ವೀನ್ ದೆಮ್, ಇಟ್ ಇಸ್ ನಾಟ್ ಬಿಟ್ವೀನ್ ಅಸ್. ದೇರ್ ಇಸ್ ನೋ ಟಜಲ್. ಎನಿ ಟೈಮ್ CM has said there is a tussle. We both have said that we will go by the party decision. All discussions has been held within ourselves, and we all are the party to it, and the party will take a call. ಹೀಗೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ನಮ್ಮ ನಡುವೆ ಮಾತುಕತೆಗಳಾಗಿದ್ದಾವೆ, ನಾವು ಹೈಕಮಾಂಡ್ ನಿರ್ಧಾರದ ಪ್ರಕಾರವಾಗಿ ನಡ್ಕೊಳ್ತೀವಿ. ಈ ವಿಚಾರಗಳನ್ನು ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಕಾಲಾಯ ತಸ್ಮೈ ನಮಃ ಅನ್ನುವಂಥದ್ದು ಕೂಡ ಅವರ ಮಾತಿಂದ ಬರ್ತಾ ಇದೆ, ಆಗಾಗ್ಗೆ ಬರ್ತಾ ಇದೆ. ದೆಹಲಿ ಪ್ರವಾಸಕ್ಕೂ ಮುಂಚಿತವಾಗಿ, ನಂತರ ವಾಪಸ್ ಬರುವಾಗ ಎಲ್ಲ ಕೂಡ ಅವ್ರದ್ದು ಅದೇ ಮಾರ್ಮಿಕ ಮಾತು, ಪದೇ ಪದೇ ಅದೇ ಮಾತು ಬರ್ತಾ ಇದೆ. ಕಾಲವೇ ಉತ್ತರವನ್ನು ಹೇಳುತ್ತೆ ಅನ್ನುವಂಥದ್ದು ಶಿವಕುಮಾರ್ ಅವರ ಹೊಸ ಲಾಜಿಕ್. ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ. ನಮ್ಮದು ಶ್ರಮ ಎಲ್ಲಿರುತ್ತೋ ಅಲ್ಲಿ ಫಲ ಸಿಗುತ್ತೆ. ಶ್ರಮ ಇಲ್ಲದೆ ಇದ್ದರೆ ಫಲ ಸಿಗೋದಿಲ್ಲ. ನಮ್ಮ ಶ್ರಮ ಇದೆ, ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಶಿವಕುಮಾರ್ ಅವರು. ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಶ್ರಮ ಇದ್ದಲ್ಲಿ ಫಲ ಸಿಗುತ್ತೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ದೇವರು ಶಾಪನೂ ಕೊಡಲ್ಲ, ವರವೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಶಿವಕುಮಾರ್ ಅವರ ಅಚಲ ವಿಶ್ವಾಸ ಇರುವಂಥದ್ದು. ಈ ವಿಚಾರದಲ್ಲಿ ಶಿವಕುಮಾರ್ ಏನು ಹೇಳಿದಾರೆ ಅಂತ ತೋರಿಸ್ತಾರೆ. ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನು ಏನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೊಟ್ಟು ಅಂತ ಹೇಳಿದೀನಿ. ಟೈಮ್ ಕೇಳ್ತೀನಿ ನೋಡ್ರಿ. ನಾನೀಗ 10 ಜನಪದ ಬಂದಿದ್ದೀನಿ.
ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರಿ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾವೇನಿಲ್ಲಿ ಈ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ದೆಹಲಿಯಲ್ಲಿ ಅವರು ಇವತ್ತು 10th ಜನಪಥ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನೂ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ. ನಿಜವಾಗಿಯೇ ಅಲ್ಲಿ ಒಂದಿಷ್ಟು ಮಾತುಕತೆಗಳು, ಅದು ರಾಜಕೀಯದ ಮಾತುಕತೆಗಳು ಆಗಿರ್ತವೆ. ಕರ್ನಾಟಕದ ಮಾತುಕತೆ ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಶಿವಕುಮಾರ್ ಅವರು ದೃಢಪಡಿಸಬೇಕು ಅಥವಾ ಅವರ ಪಕ್ಷದ ವರಿಷ್ಠ ನಾಯಕರುಗಳು ದೃಢಪಡಿಸಬೇಕು. ಆದರೆ ಇಲ್ಲಿ DK ದೆಹಲಿ ಟೂರನ್ನು ನಾವು ಗಮನಿಸಬೇಕು. ಯಾಕಂದರೆ ನವೆಂಬರ್ ತಿಂಗಳಿನಲ್ಲಿ ಅವರು ನವೆಂಬರ್ 20ನೇ ತಾರೀಕಿನ ನಂತರ ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥ ವಿಶ್ವಾಸವನ್ನು ಇಟ್ಕೊಂಡಿದ್ರು. ನವೆಂಬರಲ್ಲಿ ಆಗಲಿಲ್ಲ. ಡಿಸೆಂಬರ್ ತಿಂಗಳಿನಿಂದ ಈಗ ಫೆಬ್ರವರಿ ತನಕ ಹಲವು ಬಾರಿ ಅವರು ದೆಹಲಿಗೆ ಹೋಗಿದ್ದಾರೆ. ಹಾಗೆ ಹೋದಾಗ 2-3 ದಿವಸಗಳ ಕಾಲ ಅಲ್ಲಿ ಉಳ್ಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ 3-4ನೇ ತಾರೀಕಿನಂದು ಹೋಗಿದ್ದರು ಶಿವಕುಮಾರ್ ಅವರು ಇಲಾಖೆ ಕೆಲಸ ಮತ್ತು ನಾಯಕರ ಭೇಟಿಗಾಗಿ ಹೋಗಿದ್ರು. ಡಿಸೆಂಬರ್ 13, 14, 15 3 ದಿವಸ ಹೋಗಿದ್ರು. ಅದು ಕೂಡ ಇಲಾಖೆ ಕೆಲಸ ಮತ್ತು ಹೈಕಮಾಂಡ್ ನಾಯಕರ ಭೇಟಿಯ ಉದ್ದೇಶ. ಡಿಸೆಂಬರ್ 23, 24ರಂದು ಹೋಗಿದ್ರು ಇಲಾಖೆಯ ಕೆಲಸ ಮತ್ತು ನಾಯಕರ ಭೇಟಿ. ಜನವರಿ ತಿಂಗಳಿನಲ್ಲಿ 4 ದಿವಸಗಳ ಕಾಲ ಹೋದ್ರು. 16, 17, 18, 19ಕ್ಕೆ ಹೋಗಿದ್ರು ಇಲಾಖೆಯ ಕೆಲಸ ಮತ್ತು ನಾಯಕರ ಭೇಟಿ. ಆ ಸಂದರ್ಭದಲ್ಲಿ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತಹ ಸಭೆಯೂ ಕೂಡ ನಡೆದಿತ್ತು. ಫೆಬ್ರವರಿಯಲ್ಲಿ ಈಗ 10, 11, 12 3 ದಿವಸಗಳ ಕಾಲ ಇಲಾಖೆಯ ಕೆಲಸ, ಹೈಕಮಾಂಡ್ ನಾಯಕರುಗಳ ಭೇಟಿ. ಹೀಗೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದಾಗ ಏನಾಗ್ತಾ ಇದೆ ಶಿವಕುಮಾರ್ ಅವರ ಮಾತನ್ನು ತೋರಿಸಿ. ಕಾಂಗ್ರೆಸ್ ಕಲರ್ಸ್, ಮೋರ್ ದಿ ಏಜ್ ಮೋರ್ ದಿ ಕಲರ್. ಬೆಳಿಗ್ಗೆನು ಬಹಳ ಖುಷಿಯಲ್ಲಿ ಕಾಣಿಸ್ತಾ ಇದ್ದೀನಿ ಸರ್, ಅದಕ್ಕೋಸ್ಕರ ಭೇಟಿ ಆದ್ಮೇಲೆ ನಿನ್ನೆಕ್ಕಿಂತ 3 ಸ್ವಿಂಗ್ ಆಗಿತ್ತು ಇವತ್ತು ಅಂತ. ಥ್ಯಾಂಕ್ ಯು ನಮಸ್ಕಾರ. ಹೀಗೆ ಶಿವಕುಮಾರ್ ಅವರು ಖುಷಿಯಾಗಿದ್ದಾರೆ. ಖುಷಿಯಾಗಿರೋದಕ್ಕೆ ಕಾರಣವನ್ನು ಕೂಡ ಅವರದೇ ಧಾಟಿಯಲ್ಲಿ ಅವರು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು, ನಗ್ತಾ ಹೋಗಿದ್ದಾರೆ. ಆದರೆ ಇಲ್ಲಿ ಟೂರ್ ಮೀಟಿಂಗ್ ಮತ್ತು ಗುಪ್ತ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳು ಕೂಡ ಇನ್ನೊಂದು ತಂಡದಿಂದ ನಡೀತಾ ಇದೆ. ಆದರೆ ನಿನ್ನೆ ಅಷ್ಟೇ ಇದು ಪಶುಸಂಗೋಪನಾ ಸಚಿವರು ಹೋಗ್ತಾರೆ ಅನ್ನುವಂಥದ್ದಿತ್ತು. ಹಾಗೆ ಪಶುಸಂಗೋಪನಾ ಇಲಾಖೆಯ ಪ್ರವಾಸ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಪಶುಸಂಗೋಪನಾ ಇಲಾಖೆ ಸಚಿವ ವೆಂಕಟೇಶ್ ಅವರು ಹೇಳಿದ್ದಾರೆ, ಇದು ಪಶುಸಂಗೋಪನಾ ಇಲಾಖೆಯಿಂದ ನಡೀತಾ ಇರುವಂತಹ ಪ್ರವಾಸ ಅಲ್ಲ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೊರಟು ನಿಂತಿರ್ತಕ್ಕಂತಹ ಶಾಸಕರು ಪಶುಸಂಗೋಪನಾ ಇಲಾಖೆಯಿಂದ ಪ್ರವಾಸ ಇಲ್ಲ ಅಂತೇಳಿ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಸಿದ್ದರಾಮಯ್ಯನವರ ಟೀಮ್ ಹೊರಟು ನಿಂತಿದೆ ಅಂತ ಹೇಳಿ ಶಾಸಕರುಗಳು, ಸಿದ್ದರಾಮಯ್ಯನವರ ಆಪ್ತ ಶಾಸಕರುಗಳು ಹೊರಟು ನಿಂತಿದ್ದಾರೆ ಅಂತೇಳಿ ಸಿಎಂ ಕೂಡ ನಿನ್ನೆ ಹೇಳಿದರು. ವೈಯಕ್ತಿಕ ಖರ್ಚು ಮಾಡ್ಕೊಂಡು ಅವ್ರು ಹೋದರೆ ಹೋಗ್ಲಿ ಬಿಡಿ, ಯಾರು ತಡೆಯೋಕ್ಕಾಗತ್ತಾ ಅಂತ. ಪ್ರವಾಸದ ಬಗ್ಗೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನನ್ನ ಇಲಾಖೆಯಿಂದ ಹೋಗ್ತಾ ಇಲ್ಲ, ಹಾಗೆಯೇ ನನ್ನನ್ನು ಕರೆದಿದ್ರು ಆದರೆ ನಾನು ಹೋಗ್ತಾ ಇಲ್ಲ, ನನ್ನನ್ನು ಕರೆದಿದ್ರು ಆದರೆ ನಾನು ಹೋಗ್ತಾ ಇಲ್ಲ ಅಂಥೇಳಿ ವೆಂಕಟೇಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು 25 ಜನ ಶಾಸಕರು ಹೋಗ್ತಾ ಇರುವಂತಹ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯಲ್ಲಿ ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರತ್ಯೇಕ ಸಭೆಯೂ ಕೂಡ ನಡೆದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪರಮೇಶ್ವರ್ ಅವರು ಹಾಗೆಯೇ MB ಪಾಟೀಲ್ರು ಮತ್ತು RB ತಿಮ್ಮಾಪುರ ಇವರುಗಳು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಅವ್ರದ್ದು ಯಥಾ ಪ್ರಕಾರ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಅನ್ನುವಂಥನ್ನು ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾನೆ ಇವರುಗಳ ನಡೆಯೂ ಕೂಡ ನಿಗೂಢವಾಗಿ ಸಾಗಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರ ಆಪ್ತರು ಏನೇನು ಹೇಳ್ತೀರ ಅನ್ನೋದು ನೀವು ತೋರಿಸ್ತೀನಿ. ಹೇಳಿದ್ನಲ್ಲ, ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಅವರು ಯಾತಕ್ಕೆ ಆ ಥರ ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಏನೋ ಜೊತೆಗೆ ನನಗೆ ಇನ್ನೊಂದು
ಯಾಕೆ ನಾವು ಏನು ಯಾರೀಗ MLAಗಳು ಏನಾದ್ರು ಎಲ್ಲರೂ ಪ್ರವಾಸ ಅವ್ರ ಸ್ವಂತ ದುಡ್ಡು ಪ್ರವಾಸ ಮಾಡೋಕ್ಕೆ ಯಾರ ಪರ್ಮಿಷನ್ ಬೇಕಿದೆ? ಇವಾಗ MLAಗಳು ಅರ್ಥ ಮಾಡ್ಕೋಬೇಕು. ಭಯ ಆಗಿ ಬೀಳ್ತಾರೆ ಅಂತ ನನಗೆ ಗೊತ್ತಾಗಲ್ಲಪ್ಪ. ಏನಾದ್ರು ಸರ್ಕಾರ ದುಡ್ಡಲ್ಲಿ ಹೋಗೋದಾದರೆ ಹಂಚ್ಕೋಬೋದು. ಏನು ಸರ್ಕಾರ ದುಡ್ಡಲ್ಲಿ ಪ್ರವಾಸ ಹೋಗ್ತಾರೆ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಅಂತ. ಅವ್ರ ಸ್ವಂತ ದುಡ್ಡಲ್ಲಿ ಹೋಗಕ್ಕೆ ಹಂಚಿಕೆ ಯಾಕೆ? ಆ ಥರ ಏನಿರಲ್ಲ. ಏನು MLAಗಳು ಅಥವಾ ಬೇರೆಯವರು ಪ್ರವಾಸಕ್ಕೆ ಹೋಗ್ಬಾರ್ದು ತಪ್ಪ. ದೇಶ ಸುತ್ತಿ ಕೋಶ ಓದಬೇಕು. ಇಲ್ಲ ಕೋರ್ ನಾಲೆಜ್ ಇಲ್ಲೇ ಕೂತಿರಿ ಏನು ಸಿಗುತ್ತೆ? ಈಗ ದೇರ್ ಆಲ್ ಎಲೆಕ್ಟೆಡ್ ಮೆಂಬರ್ಸ್. ಅವರು ವೈಯಕ್ತಿಕ ಅವ್ರ ಖರ್ಚಲ್ಲಿ ಯಾರೇ ಆಗಲಿ ಹೋದರೆ ನಾವು ಯಾಕ್ರಿ ಹೋಗ್ತಿದ್ದೀರಿ, ಏನು ಮಾಡ್ತಿದ್ದೀರಿ ಅಂತ ಕೇಳೋದು ಏನು ಬಗ್ಗೆನೋ ಎನಿ ಮೀನಿಂಗ್. ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಹೋಗೋ ಅಗತ್ಯ ಇತ್ತ ಅಂತ ಸರ್? ಅದೆಷ್ಟು ನಡೀತದೆ ಈಗ? ಪ್ಯೂರ್ಲಿ ಅವರಿದು ಸರ್ಕಾರ ಆರ್ಗನೈಸ್ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಬೇರೆ. ಅವ್ರು ಸ್ವಂತ ಹೋಗುವಾಗ ಅವ್ರು ವೆರಿಸ್ ದಿ ಕ್ವಶನ್ ಆಫ್ ಡಿಬೇಟ್. ಅಲ್ಲಿ ಅಗ್ರಿಕಲ್ಚರ್ದು ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲನೂ ಸ್ಟಡಿ ಮಾಡಬೇಕು ಬರ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಅಷ್ಟೇ. ಮತ್ತೊಂದು ಯಾವ ವಿಚಾರ ಇಲ್ಲ, ಏನಿಲ್ಲ. ನಾವು ಹೋಗ್ತಕ್ಕಂಥ ಅವ್ರಿಗೆ ಯಾಕೆ ಕೇಳ್ಬೇಕಂತ ನಾವು ಯಾರೂ ಕೇಳಿಲ್ಲ. ಅವ್ರು ನಮಗೇನು ಡೈರೆಕ್ಷನ್ ಕೊಟ್ಟಿಲ್ಲ ಬೇಡ ಅಂತ ಹೇಳಿ. ಸುರ್ಜೇವಾಲ್ ಅವರು ಅಥವಾ ಏನಾದರೂ ಹೈಕಮಾಂಡ್ ಏನಾದರೂ ಇದಕ್ಕೆ ಬ್ರೇಕ್ ಹಾಕಿದ್ರೆ ಹೋಗಬೇಡಿ ಅಂದರೆ ತಮ್ಮ ನಿಲ್ವ ಹೇಗೆ ಸರ್? ನಮ್ದೇನಿಲ್ಲ, ಬಿಡ್ತೀವಿ. ನಮ್ಮ ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳಲೇಬೇಕಲ್ಲ. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ಒಟ್ಟಾರೆಯಾಗಿ ಒಂದು ಟೀಮ್ ಆಗಿ ಹೋಗ್ತಾ ಇದಾರೆ ಅಂತ ಮಾಡಬಾರ್ದ? ಟೀಮ್ ಆಗಿಲ್ಲ, ಏನೋ ಫ್ರೆಂಡ್ಸ್ ಕೇಳ್ರಿ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದಿನ್ನ ಸಂಪೂರ್ಣವಾಗಿ ಹೋಗಲೇಬೇಕಂತಕ್ಕಂಥದ್ದಿಲ್ಲ. ನಮ್ಮ ಸ್ವಂತ ಹಣದಲ್ಲಿ ನಾವು ವಿದೇಶ ತಿರುಗಲಿಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಐತೆ ಅಂದ್ರೆ ನಮ್ಮ ಭಾಳ ಕಷ್ಟ ಆಗ್ತದೆ. ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಇಲಾಖೆಯದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆಯಲ್ವಾ, ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ಕೆ ಬಂದಿದ್ರು. ಈಗ ಮಾನ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ, ನಿಮ್ಮಿಂದ, ನಾಗೇಂದ್ರ ಸಾರಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ನನ್ನ ಅಭಿಪ್ರಾಯ ಈ 28ವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನನ್ನ ಅಭಿಪ್ರಾಯ. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕಾಗಿರೋದು, ನೀವು ಮಾಡೋಕ್ಕಾಗಲ್ಲ. ಹೀಗೆ ಎಲ್ಲರೂ ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ನಾನಾ ರೀತಿಯಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಹಜವಾಗಿ ಪ್ರತಿಪಕ್ಷದವರಿಗೆ ಖುಷಿಯನ್ನು ಕೊಡ್ತಾ ಇದೆ. ಈ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜೇಂದ್ರ ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಏನು ಹೇಳ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನು ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ? ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. DK ಶಿವಕುಮಾರ್ ಭಾಳ ಲೇಟಾಗಿ ಎದ್ದಿದ್ದಾರೆ. ಅವ್ರದ್ದು ಪೆರೇಡ್ ಇದ್ದಿದ್ದು November 20th. ಅವತ್ತು ಬಾವುಟ ಆರಿಸ್ಬೇಕಾಯ್ತು. ಅವರು ಟೂ ಲೇಟ್ ಬಾವುಟ ಆರಿಸ್ತಾ ಇದ್ದಾರೆ. ಅವರು ಬಂಡಾಯದ ಬಾವುಟವನ್ನು. ಸಂಕ್ರಮಣನೂ ಮುಗ್ದೋಯ್ತಲ್ಲ, ಸಂಕ್ರಮಣ ಆಗೋಯ್ತು. ಅದರಿಂದ ಇನ್ನು ಕಾಯೋ, ನನಗೆ ತಿಳಿದ ಪ್ರಕಾರ ಇನ್ನು DK ಕಾದರೆ ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ. ಏನು ಸಿದ್ದರಾಮಯ್ಯ ಬಿಟ್ಕೊಡೋ ಮೂಡಲ್ಲಿ ಇದ್ದಂಗೆ ಕಾಣಿಲ್ಲ. ಬಡ್ಜೆಟ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಚುನಾವಣೆಗಳು. ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಅಂತ ಅವ್ರನ್ನ ಇಲ್ಲಿ ಅವರು ಬಂಡಾಯದ ಬಾವುಟವನ್ನು ಆರಿಸೋದಕ್ಕೆ ಲೇಟ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆರ್ ಅಶೋಕ್ ಅವರು ಶಿವಕುಮಾರ್ ಅವ್ರನ್ನ ನಂಬ್ಕೊಂಡೊಂದು ಭವಿಷ್ಯ ಹೇಳ್ತಾ ಇದ್ರು. ನವೆಂಬರ್ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರೋದೇ ಇಲ್ಲ ಅಂತ ಒಂದು ಭವಿಷ್ಯ ಹೇಳ್ತಾ ಇದ್ರು. ಅದಕ್ಕೆ ಅವರ ನಂಬಿಕೆ ಆಧಾರವೂ ಕೂಡ ಅದೇ ಶಿವಕುಮಾರ್ ಅವರೇ ಆಗಿದ್ರು. ಆದರೆ ಅದು ಆಗಲಿಲ್ಲ. ಈಗ ಅದಕ್ಕೆ ಆ ಆಸೆಯನ್ನು ಅಶೋಕ್ ಅವರು ಕೂಡ ಕೈ ಬಿಟ್ಟಂಗೆ ಕಾಣ್ತಾ ಇದೆ. ಅವರ ಮಾತುಗಳನ್ನು ನೋಡ್ತಾ ಇದ್ದಾರೆ. ಈಗ ಅವರು ಬಂಡಾಯ ಬಾವುಟ ಹಾರಿಸ್ತಾ ಇದ್ದಾರೆ, ಭಾಳ ತಡವಾಗಿ ಹಾರಿಸ್ತಾ ಇದ್ದಾರೆ ಅನ್ನೋಂತಹ ಮಾತುಗಳನ್ನು ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಟೀಕೆ ಇವು ಇದ್ದಂಥದ್ದು. ಯಾಕೆಂದರೆ ಆಡಳಿತ ಪಕ್ಷ ಈ ರೀತಿಯಂಥ ಗೊಂದಲಗಳನ್ನು ಮಾಡ್ತಾ ಹೋದರೆ ಪ್ರತಿಪಕ್ಷ ಅದರ ಕಿವಿ ಹಿಂಡುವ ಕೆಲಸವನ್ನು, ಅವರ ಕಾಲೆಳೆಯುವ ಕೆಲಸವನ್ನು, ರಾಜಕೀಯದ ಅಲ್ಲಿ ಉತ್ತರವನ್ನು ಕೊಡಬೇಕಂತ ಕೆಲಸವನ್ನು ಅವ್ರು ಮಾಡಬೇಕು. ಆ ಕೆಲಸವನ್ನು ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದಲ್ಲಿ ಈ ಗೊಂದಲ, ಮುಖ್ಯಮಂತ್ರಿಯವರು ಬಜೆಟ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲಗಳು ನಡೀತಿದ್ದಾವೆ. ಎಲ್ಲಿ ತನಕ ಅನ್ನುವಂಥದ್ದಷ್ಟೇ ಪ್ರಶ್ನೆ ಇರುವಂಥದ್ದು.
ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಿಜೆಪಿ ಶಾಸಕ ಭೈರತಿಗೆ ಸುಪ್ರೀಂ ಶಾಕ್. ಶಾಸಕರ ಕಣ್ಣಾಮುಚ್ಚಾಲೆ ಆಟಕ್ಕೆ ಬೀಳುತ್ತಾ ಬ್ರೇಕ್. ಪೊಲೀಸರ ತನಿಖೆ ಮೇಲೂ ಅನುಮಾನ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಭೈರತಿಗೆ ಬಾಗಿಲು ಬಂದ್. ಭೈರತಿ ಬಸವರಾಜ್ ಅವರು ಒಲಿಂಪಿಕ್ಸ್ ಓಟಗಾರರನ್ನು ಕೂಡ ಮೀರಿಸುವಂಗೆ ಓಡಬಲ್ಲರು ಅನ್ನುವಂಥದ್ದನ್ನು ಕರ್ನಾಟಕದ ಜನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಸ್ವರೂಪದಲ್ಲಿ ಅವರು ಓಡಿದ್ದನ್ನು ನಾವು 2019 ಜುಲೈ 14 ಅವರು ವಿಧಾನಸೌಧದಲ್ಲಿ ಓಡೋಡಿ ಬರ್ತಾ ಇದ್ದಾಗ ನೋಡಿದ್ವಿ. ಹಿಂಗೆ ಓಡ್ತಾರೆ ಅವರು ಅಂತೇಳಿ ಗೊತ್ತಾಗಿತ್ತು. ಆದರೆ ಅವರು ಓಡೋದ್ರಲ್ಲಿ ಇಷ್ಟು ಎಕ್ಸ್ಪರ್ಟ್ ಅಂತೇಳಿ ಗೊತ್ತಾಗಿರುವಂಥದ್ದು ಈ ಬಿಕ್ಲು ಶಿವ ಮರ್ಡರ್ ಕೇಸ್ನ ನಂತರ ಅವರು ಓಡ್ತಾ ಇರುವಂತಹ ರೀತಿ. ಪೊಲೀಸರಿಗೆ ಸಿಗದಂಗೆ ಓಡ್ತಾ ಇದ್ದಾರೆ. ಪೊಲೀಸರು ಪಾಪ ಹುಡುಕ್ತಾ ಇದ್ದಾರೆ. ಎಷ್ಟು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ ಅಂತೇಳಿ ಸಿಗ್ತಾ ಇಲ್ಲ, ಅಷ್ಟು ಹುಡುಕ್ತಾ ಇದ್ದಾರೆ ಪೊಲೀಸರದ್ದು ಕೂಡ ಒಂದು ರೀತಿಯಾದಂಥ ನಾವು ಹುಡುಕ್ತಾ ಇರ್ತೀವಿ, ನೀವು ಓಡ್ತಾ ಇರಿ ಅನ್ನುವಂಥ ಆಟ ನಡ್ತಂಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ನಿಜಕ್ಕೂ ಕೂಡ ಶಾಸಕರುಗಳಿಗೆ, ರಾಜಕಾರಣಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ, ಸಾಮಾನ್ಯ ಜನರುಗಳಿಗೆ ಒಂದು ನ್ಯಾಯ ಅನ್ನುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ. ಆದರೆ ಇದು ಕೂಡ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್. ನಮ್ಮ ಕಣ್ಣ ಮುಂದೆ ಇರುವಂತಹ ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಭೈರತಿ ಬಸವರಾಜ್ ಅವರ ವಿಚಾರ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಇದ್ದೇ ಇದೆ. ಯಾಕಂದ್ರೆ ಇದೊಂದು ಮರ್ಡರ್ ಕೇಸ್ನ ವಿಚಾರ, ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ನೋಡಿ, ಇಲ್ಲಿ ರಾಜಕಾರಣಿಗಳಿಗೆ ಮಾತ್ರ ಇಂಥ ಸ್ಪೆಷಲ್ ಕ್ಯಾಟಗರಿ ಇರುತ್ತೆ. ನೋಡಿ, ನಟ ದರ್ಶನ್ ಅನ್ನು ಕೂಡ ಕೊಲೆ ಕೇಸ್ನಲ್ಲಿ ಆರೋಪ ಬಂದಾಗ ದರ್ಶನ್ ಅನ್ನು ಕೂಡ ಮೈಸೂರಿಗೆ ಹೋಗಿ ಪೊಲೀಸರು ಹಿಡ್ಕೊಂಡು ಬರ್ತಾರೆ, ಒಳಗೆ ಹಾಕ್ತಾರೆ. ಆದರೆ ಈ ಓಟಗಾರ ಭೈರತಿ ಬಸವರಾಜ್ ಇದಾರಲ್ಲ ನೋಡಿ, ಇದು ಓಡ್ತಾ ಇದ್ದಂತಹ ರೀತಿಯನ್ನು ನೀವು ಬಹುಶಃ ಕರ್ನಾಟಕದ ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಓಡಿದ್ದಾರೆ ಅವರು. ಅಷ್ಟು ಲೆವೆಲ್ ಓಡಿದಂಥವ್ರು ಈಗಲೂ ಕೂಡ ಓಡ್ತಾನೆ ಇದ್ದಾರೆ. ಈಗ ಏನಕ್ಕೆ ಓಡ್ತಿದ್ದಾರೆ? ಅವತ್ತು ಪೊಲೀಸರು ಅವ್ರ ಜೊತೆಗೆ ನಿಂತ್ಕೊಂಡು, ಪೊಲೀಸರು ಕೂಡ ಇವ್ರ ಜೊತೆಗೆ ಓಡ್ಕೊಂಡು ಬರ್ತಾ ಇದ್ರು. ಈಗ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಓಡ್ತಾ ಇದ್ದಾರೆ ಈ ಭೈರತಿ ಬಸವರಾಜ್. ಇದು ನಿಜಕ್ಕೂ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು ಏನಿದು? ಪೊಲೀಸರು ಹುಡುಕ್ತಾ ಇದ್ದಾರಾ ಅಥವಾ ಇದು ಕಳ್ಳ ಪೊಲೀಸ್ ಆಟ ನಡೀತಾ ಇದೆಯಾ? ಇವರು ಕೊಲೆ ಆರೋಪ ಇದೆ, ಅರೆಸ್ಟ್ ಆಗ್ತಾರ ಬಿಜೆಪಿ ಶಾಸಕ ಅಂತ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈಗ ಹೋಗಿದ್ದಾರೆ. ಪೊಲೀಸರ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಶಾಸಕರು. ಆದರೆ ಅವ್ರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಅವರು ನಿನ್ನೆ ಸಂಜೆ ಮೊರೆ ಹೋದ್ರು. ಇವತ್ತೇ ಅದನ್ನ ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡ್ರು. ಅದು ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ತೆಗೆದುಕೊಂಡ ತಕ್ಷಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಕೆಳ ಹಂತದ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಇದು ಕೊಲೆ ಪ್ರಕರಣ. ಇದು ಒಬ್ಬ ಶಾಸಕ, ಹಾಲಿ ಶಾಸಕ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂಥದ್ದು. ಅದಕ್ಕೆ ಹೇಳಿದ್ರು, ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ, ಕೊಲೆ ಕೇಸ್ನ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಪೊಲೀಸರು ಹೋಗಿ ನಟ ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆದರೆ ರಾಜಕಾರಣಿಗಳಿಗೆ ಮಾತ್ರ ಬೇರೆ ಕಾನೂನು ಇದೆಯಾ? ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳಿಗೆ ಮಾತ್ರ ಬೇರೆ ಕಾನೂನು ಇದೆಯಾ? ಈ ರೀತಿಯಾಗಿ ಹಿಂದೆ ನಿರೀಕ್ಷಣಾ ಜಾಮೀನು ಪಡೆದಾಗ ನಿಯಮ ಮೀರಿ ವರ್ತನೆಯನ್ನು ಮಾಡಿದ್ದಾರೆ ಇವರು. ನಿರೀಕ್ಷಣಾ ಜಾಮೀನು ಸಿಕ್ಕಾಗ ನಿಯಮ ಮೀರಿ ವರ್ತಿಸಿರುವಂಥದ್ದು ಕೂಡ ಇದೇ ಭೈರತಿ ಬಸವರಾಜ್. ಕೊಲೆ ಕೇಸ್ ಆದ ಕಾರಣಕ್ಕೆ ವಿಚಾರಣೆಯನ್ನು ಎದುರಿಸಲೇಬೇಕು ಅನ್ನುವಂಥ ಅಂಶವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಇದು ಕೊಲೆ ಕೇಸ್, ಇದು ಸಾಮಾನ್ಯ ಪ್ರಕರಣ ಅಲ್ಲ, ಒಬ್ಬನ ಜೀವ ತೆಗೆದಿರತಕ್ಕಂತಹ ಪ್ರಕರಣ. ಕೃತ್ಯ ನಡೆದಂತಹ ದಿನ ಅಂದ್ರೆ ಕೊಲೆ ಕೃತ್ಯ ನಡೆದಂತಹ ದಿನ A1 ಜೊತೆಗೆ ಮಾತನಾಡಿದ್ರು, ಅದು ಮಾತಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ಸುಳ್ಳು ಹೇಳಿದ್ದೀರಿ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. A1ಗೆ ಪ್ರಚೋದನೆ, ಬೆಂಬಲ ನೀಡಿದ್ದರಿಂದಲೇ ಈ ಕೃತ್ಯ ಆಗಿದೆ ಅನ್ನುವಂಥದ್ದು ಇಲ್ಲಿರುವ ಗುರುತರ ಆರೋಪ. ಭೂ ಕಬಳಿಕೆದಾರರಿಗೆ ರಾಜಕೀಯದ ರಕ್ಷಣೆ ಮತ್ತು ಕ್ರಿಮಿನಲ್ಗಳ ಬೆಂಬಲ ಇದೆ ಅನ್ನುವಂಥದ್ದು ಕೂಡ ಈ ಬಿಕ್ಲು ಶಿವ ಕೇಸ್ನಲ್ಲಿ ಕರೆಕ್ಟ್ ಆಗಿ ಗೋಚರಿಸ್ತಾ ಇರುವಂಥದ್ದು. ಕೋರ್ಟ್ ಕೂಡ ಈ ವಿಚಾರಗಳ ಆಧಾರದ ಮೇಲೆ ಇವತ್ತು ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಿದೆ, ಅರ್ಜಿಯನ್ನು ವಜಾಗೊಳಿಸಿದೆ. ಯಾವುದೇ ಕ್ಷಣದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳುತ್ತಾರೆ. ನಾವು ಈ ಹಿಂದೆ ಎಲ್ಲ ಬೇಲ್ ಕ್ಯಾನ್ಸಲ್ ಆದಾಗಲೂ ಕೂಡ ಹೇಳ್ತಾ ಇದ್ವಿ, ಆದರೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟೇ ಬೇಲ್ ಕ್ಯಾನ್ಸಲ್ ಮಾಡಿದ್ರಿಂದಾಗಿ ಇನ್ನಾದ್ರೂ ಇವರು ಅರೆಸ್ಟ್ ಮಾಡ್ತಾರಾ ಅಂತ ಹೇಳಿ. ಯಾಕಂದ್ರೆ ಶಾಸಕ ಭೈರತಿ ಬಸವರಾಜ್ ಹುಡುಕಾಟಕ್ಕೆ CID ಅವರು 4 ತಂಡಗಳ ರಚನೆ ಮಾಡಿದ್ದಾರೆ. CID ಅವರಿಗೆ ತಂಡಗಳ ರಚನೆ ಮಾಡೋದು, ಅವ್ರನ್ನ ಹುಡುಕೋಕೆ ಹೋಗೋದು, ನಂತರ ಇವರು ಒಂದು ವಾರ ತಲೆಮರೆಸ್ಕೊಳ್ಳೋದು, ಮಧ್ಯದಲ್ಲಿ ನ್ಯಾಯಾಲಯದ ಮೂಲಕವಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡು ಕೂತ್ಕೊಳ್ಳೋದು, ಈ ರೀತಿಯಾದಂತಹ ನಡೀತಾ ಇದೆ. ಅವರಿಗೆ ಕಾನೂನಿನ ಅವಕಾಶಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಬಲವಾಗಿರುವಂಥದ್ದು ಇದರಲ್ಲಿ.
ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈಗ ತಂಡಗಳು ಹುಡುಕಾಟಕ್ಕೆ ಹೊರಟಿವೆ. ಹಿಂದೆ ಬೆಳಗಾವಿಯಿಂದ ನೇರವಾಗಿ ಮಹಾರಾಷ್ಟ್ರದ ಕಡೆಗೆ ಹೊರಟುಬಿಟ್ಟಿದ್ರು ಬೇಲ್ ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ. ಈಗ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಎಲ್ಲೇ ಇದ್ರೂ ಕೂಡ ಬಂಧನಕ್ಕೆ ಅವಕಾಶ ಸಿಗತ್ತೆ. ಶಾಸಕ ಭೈರತಿ ಬಸವರಾಜ್ ಸಿಐಡಿ ಕಚೇರಿಗೆ ಬಂದು ಶರಣಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಅವ್ರು ನಿಜಕ್ಕೂ ಶಾಸಕ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಶರಣಾಗಬೇಕಾಗಿತ್ತು, ಆದರೆ ಆಗ್ತಾ ಇಲ್ಲ ಅವರು. ಯಾಕಂದ್ರೆ ಅವರು ಕಾನೂನನ್ನ ರಚನೆ ಮಾಡುವಂತಹ ಸ್ಥಾನದಲ್ಲಿರುವಂಥದ್ದು. ಸಿಐಡಿ ಕಚೇರಿ ಎದುರು ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅವ್ರು ಬರಬಹುದು ಅಂತೇಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಿಐಡಿ ಟೀಮ್ ಠಿಕಾಣಿ ಹೂಡಿದೆ. ಏರ್ಪೋರ್ಟ್ ಮೂಲಕ ಹೋಗಿ ಬಂದ್ರೆ ಅಂತೇಳಿ ಶರಣಾಗುವ ಮುನ್ನವೇ ಅರೆಸ್ಟ್ ಮಾಡೋದಕ್ಕೆ ತಯಾರಿಯೂ ಕೂಡ ನಡೆದಿದೆ ಪೊಲೀಸರಿಂದ. ಭೈರತಿ ಬಸವರಾಜ್ ಅವರ ಅರೆಸ್ಟ್ಗೆ ಬೇಕಾಗಿರುವುದು. ಇಲ್ಲಿ ಪೊಲೀಸರ ಮೇಲೆಯೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಭೈರತಿ ಬಸವರಾಜ್ ಬಂಧನಕ್ಕೆ ಯಾಕಿಷ್ಟು ವಿಳಂಬ? ಇದೊಂದು ಸ್ಪೆಷಲ್ ಕೇಸ್ ಯಾಕೆ ಆಗ್ತಾ ಇದೆ? ಯಾರ ಒತ್ತಡ ಇದೆ ಪೊಲೀಸರ ಮೇಲೆ? ಸಾಮಾನ್ಯ ಜನರಿಗೆ ಆದ್ರೆ ಕೊಲೆ ಕೇಸ್ನಲ್ಲಿ ಹೀಗೆ ಬಿಡ್ತಾರಾ? ಪೊಲೀಸರೇ ಕಳ್ಳ ಪೊಲೀಸ್ ಆಟವನ್ನು ಆಡಿಸ್ತಾ ಇದ್ದಾರಾ? ಯಾವ ಕಾರಣಕ್ಕಾಗಿ? ಒಬ್ರು ಶಾಸಕರು ಅನ್ನೋ ಕಾರಣಕ್ಕಾಗಿಯಾ? ಮಾಜಿ ಸಚಿವರು ಅನ್ನೋ ಕಾರಣಕ್ಕಾಗಿಯಾ? ಭೈರತಿ ಬಸವರಾಜ್ ಬಂಧನಕ್ಕೆ ವಿಶೇಷ ಕಾನೂನು ಏನಾದ್ರೂ ಇದೆಯಾ? ಎಲ್ಲರದ್ದು ಬೇಲ್ಗೆ ಅರ್ಜಿ ಹಾಕಕ್ಕೆ ಮೊದಲೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೋದಕ್ಕೆ ಎಷ್ಟು ಸಮಯದಿಂದ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಇವರು. ಇವಾಗ ರಾಜಕೀಯ ಪ್ರಭಾವಕ್ಕೂ ಕೂಡ ಹಾಗಾದ್ರೆ ಪೊಲೀಸರು ಒಳಗಾಗಿದ್ದಾರಾ? ಯಾವ ಕಾರಣಕ್ಕಾಗಿ ಈ ಪ್ರಕರಣದ A5 ಆಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರ ಮೇಲೆ ಕ್ರಮ ಆಗ್ತಾ ಇಲ್ಲ? ಕೋರ್ಟ್ನಲ್ಲಿ ಕಸ್ಟಡಿಗೆ ಬೇಕು ಅಂತ ಕೇಳ್ಕೊಳ್ತಾರೆ ಇವರು. ನಮ್ಮ ಕಸ್ಟಡಿಗೆ ಬೇಕೇ ಬೇಕು ಅಂತ ಕೇಳ್ಕೊಳ್ತಾರೆ ಇವರು ಪೊಲೀಸರು. ಅವರು ನಿರೀಕ್ಷಣಾ ಜಾಮೀನು ಹಾಕಿದಾಗ ಅಲ್ಲಿ ವಾದ ಮಂಡಿಸ್ತಾರೆ. ಆದರೆ ನಿರೀಕ್ಷಣಾ ಜಾಮೀನು ಅವರು ಹಾಕುವಂಥ ಅರ್ಜಿ ವಜಾ ಆದಾಗ ಪೊಲೀಸರು ಅವ್ರನ್ನ ಹಿಡಿಯೋದಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕಾಗಿ? ಅವಕಾಶ ಸಿಕ್ಕಾಗ ಯಾಕೆ ಸುಮ್ಮನಿರ್ತಾರೆ? ಒಂದಲ್ಲ ಎರಡಲ್ಲ 3 ಬಾರಿ ಈಗಾಗಲೇ ಅವಕಾಶ ಸಿಕ್ಕಿದ್ರು ಕೂಡ ಅವ್ರನ್ನ ಬಂಧನ ಮಾಡಿಲ್ಲ. ಈಗಲಾದ್ರೂ ಬಂಧನ ಮಾಡ್ತಾರಾ? ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಕೂಡ ಅವರು ಇರ್ತಾರೆ. ಭೈರತಿ ಬಸವರಾಜ್ ಅವರು ಆರಾಮಾಗಿ ಓಡಾಡ್ತಾ ಇರ್ತಾರೆ. ಯಾವಾಗ ಅದು ರದ್ದಾಗುತ್ತಲ್ಲ ತಕ್ಷಣ ಅಜ್ಞಾತ ಸ್ಥಳಕ್ಕೆ ಭೈರತಿಯವರು ಶಿಫ್ಟ್ ಆಗೋಗ್ಬಿಡ್ತಾರೆ. ಪೊಲೀಸರಿಗಿಂತ ಕೂಡ ಒಂದು ಹೆಜ್ಜೆ ಮುಂದೆ ಇದ್ದಾರಾ ಭೈರತಿ ಬಸವರಾಜ್ ಅನ್ನುವಂತಹ ಅನುಮಾನವೂ ಕೂಡ ಇಲ್ಲಿ ಇರುವಂಥದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಇದು ಗಂಭೀರ ಪ್ರಕರಣ, ಕೊಲೆ ಪ್ರಕರಣ. ಇಲ್ಲಿ ರಕ್ಷಣೆಯನ್ನು ಕೊಡ್ತಾರಾ ಅಥವಾ ಶಿಕ್ಷೆ ಕೊಡಿಸ್ತಾರಾ ಅನ್ನೋದನ್ನ ನೋಡ್ಬೇಕಾಗಿದೆ.